ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಾವು ಮಾಧ್ಯಮದ ಮುಖಾಂತರ ಮಾತಾಡಬೇಕಿದ್ದ ಇರೋದು ಏನಂದರೆ, ನಾಳೆ ನಡೀತಿರುವ ಮತದಾನದಲ್ಲಿ ತಾವು ನಮ್ಮ ಮರಾಠ ಜನರು, ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಈಗಾಗಲೇ ಕಾರ್ಯಗಳನ್ನು ನೋಡಿದ್ದೀರಿ. ನಾವು 3 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಮಾಡೇವೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದ್ದಿದ್ದು ವಿಷಯ ಐತಿ. ಇನ್ನು ಮುಂದೆ ನಾವು ಏನು ಪ್ರಣಾಳಿಕೆಯಲ್ಲಿನೂ ತಿಳಿಸೀವಿ. ಅದಕ್ಕೆ ಇವತ್ತು ನಾವು ಪ್ರೈಮರಿಲಿಂತ್ರ ಡಿಗ್ರಿವರೆಗೆ ನಮ್ಮ ಮರಾಠ ಜನರಿಗೆ ಫೀಯನ್ನು ಮಾಫಿ ಮಾಡಿ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ನಮ್ಮ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯೋ ಸಂಬಂಧ ನಾವು ಪರದಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತಿನ ದಿವಸ ತಾವು ನಾಳೆ ನಡೀತಿರುವ ಮತದಾನವನ್ನು ನೀವು ನಮ್ಮ ತಕ್ಕಡಿ ಗುರುತಿಗೆ ತಮ್ಮದ ಒಂದು ಮತವನ್ನು ಕೊಟ್ಟು 15 ಮತ ಬರ್ತಾವೆ, ತಮಗೆ ಒಬ್ಬರಿಗೆ 15 ಮತ ಬರ್ತಾವೆ. ಅದಕ್ಕೆ 15 ಮತವನ್ನು ನಮ್ಮ ತಕ್ಕಡಿ ಗುರುತಿಗೆನೇ ಕೊಡ್ರಿ. ಕೊಟ್ಟ ಕಾಸು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತೊಗೊಂಬಂದ್ರಿ ಅಂತಂತಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೇವೆ ಅನ್ನೋದು ನಿಮ್ಗೆ ನಾವು ಆಶ್ವಾಸನಿಕೆ ಕೊಡೋಂಗಿಲ್ಲ. ಎದಕ್ಕಂತಂದ್ರೆ ನಾವು ಕೆಲಸವನ್ನು ಮಾಡಿ ತೋರಿಸ್ತೇವೆ. ನಾವು ಇವತ್ತಿನವರೆಗೂ ಯಾವ ಆಶ್ವಾಸನೆಯನ್ನು ನಮ್ಮ ಸಮಾಜದಲ್ಲಿ ನಾವು ಕೊಟ್ಟೇ ಇಲ್ಲ. ನಾವು ಏನು ಕೊಟ್ಟಿರ್ತೀವಿ ಅದನ್ನು ಮಾಡೇ ತೋರಿಸ್ತೇವೆ ಅಂತ ಅನ್ನೋದು ಪಣ ತೊಟ್ಟ ಕಾಸು ತಾಯಿ ಅಂಬಾಭವಾನಿಗೆ ನಾವು ಆಣಿ ಮಾಡಿ ಕಾಸು ನಾವು 15 ಮಂದಿ ಒಳಗೆ ಪಾದ ಇಡ್ತೇವೆ. ಹೊರತಾಗಿ ನಾವು ಇನ್ನೊಬ್ಬರಂಗೆ ಇವತ್ತು 6 ವರ್ಷ ಆಡಳಿತ ನಡೆಸಿ ದುರಾಡಳಿತ ನಡೆಸಿ ನಮ್ಮ ಸಮಾಜವನ್ನು ಕುಗ್ಗು ರೀತಿಯಲ್ಲಿ ಅಂತ ತೊಗೊಂಬಂದಾರೆ. ಇವರು ತಾವು ರಾಜಕೀಯವಾಗಿ ಅದನ್ನು ನಮ್ಮ ಸಮಾಜವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜನರಿಗೆ ಎಲ್ಲರಿಗೂ ಬೇಸತ್ತು ಇವತ್ತು ನಮ್ಮನ್ನು ಮತ್ತೊಮ್ಮೆ ತಂದು ಕಾಸು ಇಲೆಕ್ಷನ್ ನಿಂದಿರ್ಸ್ಯಾರ. ಅದಕ್ಕೆ ದಯವಿಟ್ಟು ಎಲ್ಲರೂ ತಕ್ಕಡಿ ಗುರುತಿಗೆ ಮತವನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಕಾಸ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕಾಸ ನಮ್ಮ ತಕ್ಕಡಿ ಗುರುತಿಗೆ 15 ಮಂದಿಗೂ ತಕ್ಕಡಿ ಗುರುತಿಗೂ ಓಟ್ ಕೊಡ್ರಿ ಅಂತ ಕಾಸ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಟೈಮಿಂಗು 8:15 4:15 ಮಟ ಟೈಮಿಂಗ್ ಇದೆ. ತಾವು 3 ಗಂಟೆದ ಮಟ ಅಂತಂತಂದ್ರೆ ನಮ್ಮ ತಕ್ಕಡಿ ಗುರುತಿಗೆ ಬಹುಮತದಿಂದ ಆರಿಸಿ ತರುವಂಗೆ ಓಟ್ ಮಾಡಿರಿ ಅಂತ ಕಾಸು ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಈ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ 2026 ಇವತ್ತು ನಾಳೆ ಅಂತಿಮ ಘಟ್ಟ. ಅಂದ್ರೆ ಯಾರ್ಯಾರು ನ್ಯಾಯದ ಪರ ಅದಾರ, ಯಾರು ಅನ್ಯಾಯದ ಪರ ಅದಾರ ಅವರಿಗೆ ಮತದಾನವನ್ನು ಮಾಡಿ, ಅದು ನ್ಯಾಯ ನೀತಿ ಧರ್ಮದ ಪ್ರಕಾರ ಇದ್ದಂಥ ಕ್ಯಾಂಡಿಡೇಟ್ಗಳಿಗೆ ತಾವೆಲ್ಲರೂ 15 ಓಟ್ಗಳನ್ನು ತಕ್ಕಡಿ ಗುರುತಿಗೆ ಮತವನ್ನು ಹಾಕಬೇಕಂಥೇಳಿ ನನ್ನ ವಿನಂತಿ. ಯಾಕಪ್ಪ ಅಂತ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟವಾಗಿ ನಾನು ಕಳೆದ ಒಂದು 2-3 ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದೇನೆ. ಆದರೂ ಕೂಡ ಕೊನೆಯದಾಗಿ ತಮಗೇನಪ್ಪ ಅಂತಂದರೆ, ಇವತ್ತು ನಮ್ಮ ಸಮಸ್ತ ಸಮಾಜದ ಗುರು ಹಿರಿಯರು, ನಮಗೆ ಬುದ್ಧಿ ಹೇಳುವಂಥ ಸಮಸ್ತ ಸಮಾಜದ ಗುರು ಹಿರಿಯರು ಏನು ಮಾಡಿದ್ದಾರೆ? ಅನ್ಯಾಯದ ಪರವಾಗಿ ನಿಂದ್ರುದ. ನಮ್ಮ ಯುವಕರಿಗೆ ಗೊತ್ತಾಗತೈತಿ ನ್ಯಾಯ ಎಲ್ಲೈತಿ, ಧರ್ಮ ಎಲ್ಲೈತಿ ಅಂತ ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಾಗತೈತಿ. ಆದರೆ ಇವತ್ತು ನಮಗೆ ಬುದ್ಧಿ ಮಾತು ಹೇಳುವಂಥ ಗುರು ಹಿರಿಯರು ಅನ್ಯಾಯದ ಪರವಾಗಿ ನಿಂತಂದ್ರೆ ಇವ್ರು ನಮಗೆ ನಾಳೆ ದಾರಿ ಏನು ಕಳ್ಸ್ಕೊಳ್ತಾರೆ? ಅದಕ್ಕೆ ದಯವಿಟ್ಟು ತಾವು ಎಲ್ಲ ಹಿರಿಯರು ಇವತ್ತೇನು ಅನ್ಯಾಯದ ಪರವಾಗಿ ನಿಂತಿದ್ದೀರಿ, ತಮ್ಮ ಎಲ್ಲ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ ಇವತ್ತು ತಮ್ಮ ಆತ್ಮಸಾಕ್ಷಿಯಿಂದ ತಮ್ಮ ಆತ್ಮದ ಮ್ಯಾಗ ಕೈ ಇಟ್ಟುಕೊಂಡು ನಾವು ನ್ಯಾಯದ ಪರವಾಗಿ ಓಟ್ ಹಾಕಬೇಕು, ಅನ್ಯಾಯದ ಪರವಾಗಿ ಓಟ್ ಹಾಕಬೇಕು ಅಂತ ಅನ್ನೋದ್ರ ಪರವಾಗಿ ವಿಚಾರ ಮಾಡಿ ನಾಳೆ ಬೆಳಗ್ಗೆ ಆದ ಕೂಡಲೇ ದಯವಿಟ್ಟು ನ್ಯಾಯ ದೇವತೆ ಕಣ್ಣು ಮುಚ್ಕೊಂಡಿರ್ಬೋದು, ಆದರೆ ಯಾವಾಗಲೂ ತಕ್ಕಡಿ ಮಾತ್ರ ಸಮಯ ಇರ್ತೈತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಕ್ಕಡಿ ಗುರುತಿಗೆ ಮತ ಹಾಕಿರಿ. ನಮ್ಮ ಮಕ್ಕಳ ಉಚಿತ ಶಿಕ್ಷಣದ ಅಭಿವೃದ್ಧಿ, ಉಚಿತ ಶಿಕ್ಷಣಕ್ಕಾಗಿ ತಮ್ಮ ಮತ ಹಾಕಿರಿ. ಮತ್ತು ಅಭಿವೃದ್ಧಿ ಮಾತ್ರ 100% ಮಾಡ್ತೇವೆ. ಶಿಕ್ಷಣಕ್ಕಾಗಿ ಒತ್ತು ಕೊಡ್ತೇವೆ. ಯಾವುದೇ ರೀತಿಯಿಂದ ರಾಜಕೀಯಕ್ಕಾಗಿ ನಾವು ಒತ್ತು ಕೊಡೋಂಗಿಲ್ಲ. ಮತ್ತು ಇನ್ನೊಂದು, ಈ ಎಲ್ಲ ವಿರೋಧಿಗಳೇ, ಈ ಬಣ ಇರ್ಬೋದು, ನೀವು ಎಲ್ಲ ಸಂಬಂಧಿಕರು, ಯಾವ ವಿರೋಧಿಗಳಲ್ಲ. ನಾವು ಚುನಾವಣೆ ಆದ ಕೂಡ ಎಲ್ಲರೂ ಅಣ್ಣ ತಮ್ಮರಾಗಿರೋಣ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಮೇಜರ್ ಕಾನ್ಸೆಪ್ಟ್ ಬಡವ್ರ ಮಕ್ಕಳು ಬೆಳಿಬೇಕು, ಸಮಾಜ ಬೆಳಿಬೇಕು. ಅಂದ್ರೆ ಯಾವುದೇ ಒಂದಿಷ್ಟು ಎಲ್ಲ ಅಧಿಕಾರಿಗಳು ನನಗೆ ಬೇಕಂದ್ರೆ ನಡೆಯಂಗಿಲ್ಲ. ನಮ್ಮ ಸಮಾಜ ದೊಡ್ಡದೈತಿ. ಸಮಾಜದಾಗ ಎಲ್ಲ ವ್ಯಕ್ತಿಗಳು ಬೇರೆ ಬೇರೆ ಲೆವೆಲ್ನಾಗ ಬೆಳಿಬೇಕಂತಂದ್ರೆ ಸಮಾಜ ಬೇರೆ ಬೇರೆಗಳಿಗೆ ಕುಂಡ್ರಿಸ್ಬೇಕಾಗ್ತೈತೆ ಅಲ್ಲಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಹೊಸ ಮುಖಗಳಿಗೆ, ಅಂದರೆ ಡಿಜಿಟಲ್ ಯುಗ ಐತಿ ಇವತ್ತು. ಆ ಡಿಜಿಟಲ್ ಯುಗಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಒತ್ತು ಕೊಟ್ಟಿದ್ದಾದ್ರೆ ನಾವು 100% ಕೆಲಸ ಮಾಡ್ತೀವಿ. ಮತ್ತು 100% ಕೆಲಸನೂ ಮಾಡ್ತೀವಿ. ಮುಂದಿನ ದಿನ 3 ವರ್ಷದಾಗ ತಾವು ಉನ್ನತ ಶಿಕ್ಷಣವನ್ನು ನಮ್ಮ 100% ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಿಡ್ತೀನಿ. ಮಾಡಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಮತ್ತು 3 ವರ್ಷಕ್ಕೆ ನಾವು ಚುನಾವಣೆ ಬರಬೇಕು. ಅವಾಗ ನೀವೇನು ಮಾಡಿಲ್ಲ ಅಂತ ಹೇಳಿ ಕಾಸು ನಮ್ಮನ್ನ ಮತ್ತು
ತಿರಸ್ಕಾರ ಮಾಡ್ಬೋದು. ಯಾಕಂದ್ರೆ ನಾವೇನಿಗೆ ಇವತ್ತು ನನಗೆ ಅವರು ಕೂಡ ಭಾಷೆ ಕೊಟ್ಟಿದ್ದಾರೆ, ನಾವು ನೋಂದಣಿ ಮಾಡ್ತೀವಿ, ಸಮಾಜದ ಮೆಂಬರ್ ಮಾಡ್ತೀವಿ ಮತ್ತು ಬಯಲಾವನ್ನು ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಇದನ್ನು ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಅವರು ನ್ಯಾಯದ ಪರವಾಗಿದ್ದಾರೆ. ನಮಗೆ ಬಯಲಾ ತಿದ್ದುಪಡಿ, ಯಾಕಂದ್ರೆ ಬಯಲಾವನ್ನು ಗಾಳಿಗೆ ತೂರಿ ಮಾಡಿದಂಥ ಅದು ಏನಾರ ಇಲೆಕ್ಷನ್ ಐತೆ ಅಂದ್ರೆ ಅದು ಅಧಿಕಾರಕ್ಕೋಸ್ಕರ ಮಾಡಿದಂಥ ಎಲೆಕ್ಷನ್ ಏನಾರ ನಡೆಯಕತ್ತಪ್ಪ ಅಂದರೆ ಇದು ಮರಾಠ ವಿದ್ಯಾಪ್ರಸಾರಕ ಮಂಡಳ ಇವತ್ತಿನ ಚುನಾವಣೆ. ತಾವೆಲ್ಲ ಮತದಾರರು ವಿಚಾರ ಮಾಡಬೇಕು. ಇಲ್ಲಿ ಏನೋ ಒಂದು ದೊಡ್ಡ ಆಡಂಬರದ ಪ್ರಚಾರ ಮಾಡಿ ಕಾಸು ನಾ ಗೆಲ್ತೇನೆ ಅಂತಂದ್ರೆ ದಯವಿಟ್ಟು ಇದ್ರ ಬಗ್ಗೆನೂ ತಾವು ವಿಚಾರ ಮಾಡಬೇಕು. ರೊಕ್ಕ ಇದ್ದಾರೆ ಆಡಂಬರದ ಪ್ರಚಾರ ಮಾಡ್ತಾರೆ, ನಾವು ರೊಕ್ಕ ಇಲ್ದಾರೆ ಸೂಕ್ಷ್ಮವಾಗಿ ಪ್ರಚಾರ ಮಾಡಿ ಕಾಸು ಮನೆ ಮಂದಿಗೆ ಮನೆ ಹಿರಿಯರಿಗೆ ಮನೆ ತಾಯಂದರಿಗೆ ಕಾಲು ಬಿದ್ದ ಕಾಸು ನಮಸ್ಕಾರ ಮಾಡಿ ಓಟ್ ಕೇಳತ್ತೀವಿ. ಅದಕ್ಕಿಂತ ನಮಗೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಮಾಜದಾಗ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಆಡಂಬರ ಮಾಡಿ ಸಮಾಜಕ್ಕೆ ಇಲೆಕ್ಷನ್ ನಿಂತು ಅದರ್ಲಿಂತ ನಾವು ಏನು ಗಳಿಸೋದೈತಿ? ಯಾವುದೇ ರೀತಿ ಏನು ಗಳಿಸೋದಿಲ್ಲ. ಇಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಾಗೈತಿ. ಅದಕ್ಕೆ ದಯವಿಟ್ಟು ಸಮಾಜ ಸೇವಕರಿಗೆ ಸಮಾಜವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪೆನಲ್ಗೆ ತಾವೆಲ್ಲರೂ ಓಟ್ ಹಾಕಬೇಕು. ಬಡವರ ಮಕ್ಕಳು ಬೆಳಿಬೇಕು, ಸಮಾಜ ಬೆಳಿಬೇಕಂದ್ರೆ ಸಮಾಜವನ್ನು ಮತ್ತು ಯಾಕೆ 6 ವರ್ಷಕ್ಕೊಮ್ಮೆ ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಹಳೆ ಹಿರಿಯರು ಯಾಕೆ ಹೇಳ್ಯಾರ ಹೇಳ್ರಿ? ಸಮಾಜ ಬೇರೆದವ್ರಿಗೆ ಮತ್ತು ಅವಕಾಶ ಮಾಡಬೇಕು, ಸಮಾಜದಾಗ ಇನ್ನೊಬ್ಬರು ಬೆಳಿಬೇಕಂತನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡೆ ಸಮಾಜ 3 ವರ್ಷಕ್ಕೊಮ್ಮೆ ಪ್ಯಾನಲ್ ಚೇಂಜ್ ಮಾಡ್ಕಾಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಸಮಾಜ ಹಿರಿಯರು ಮಾಡ್ಯಾರ. ಅದಕ್ಕೆ ಬಡವ್ರ ಮಕ್ಕಳು ಬೆಳಿಬೇಕು, ಬಡವರು ಸಮಾಜದಾಗ ಬರಬೇಕು ಅಂತನ್ನುವಂಥ ಒಂದೇ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ತಕ್ಕಡಿ ಗುರುತಿಗೆ ತಮ್ಮ ಆತ್ಮಸಾಕ್ಷಿಯಾಗಿ ನಾನು ನ್ಯಾಯದ ಪರವಾಗಿ ಅದೇನೆ ಅಂತೇಳಿ ತಕ್ಕಡಿ ಗುರುತಿಗೆ ಓಟ್ ಹಾಕಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವತ್ತು ಹಳೆ ಆಡಳಿತ ಮಂಡಳಿಯವರು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತಂತ ಹೇಳ್ತಾ ಇದ್ದಾರೆ. ಕಳೆದ 6 ವರ್ಷದಾಗ ಅವ್ರೇನು ಅಭಿವೃದ್ಧಿ ಮಾಡ್ಯಾರ ನಮಗೇನಕ್ಕೆ ನಾವು ನೋಡಿಲ್ಲ. ಆದರೆ ದಯವಿಟ್ಟು ಮುಂದಿನ 3 ವರ್ಷದಾಗ ಏನಾರ ನಮಗೇನು ಅಧಿಕಾರ ಕೊಟ್ಟಿದ್ದ ಆದ್ರೆ ಅವರು 6 ವರ್ಷದಾಗ ಏನು ಮಾಡಲ್ಲ, ಅದಕ್ಕಿಂತ ಡಬಲ್ ನಾವು ನಮ್ಮ ಸಮಾಜವನ್ನು ಮತ್ತು ವಿದ್ಯಾಪ್ರಸಾರವನ್ನು ಬೆಳೆಸ್ತೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಉಪಾಧ್ಯಕ್ಷನಾಗಿ ಅನಿಲ್ ಕರಾಡೆ ನಿಂತಿದ್ದೇನೆ. ವಿದ್ಯಾಪ್ರಸಾರ ಮಂಡಳದ ಚುನಾವಣೆಯಾಗಿ ನಮ್ಮ ತಕ್ಕಡಿ ಗುರುತಿಗೆ ನಿಮ್ಮ ಮತ ಎಲ್ಲರೂ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರೆ ಎಲ್ಲರೂ ನಮಗೆ ಆರಿಸ್ಕೊಡ್ರಿ. ಚಲೋವನ್ನು ನಾವು ಕೆಲಸವನ್ನು ಮಾಡಿ ನಾವು ತೋರಿಸ್ತೇವೆ. ನಾನು ಕಮಲಾಪುರ ವಾರ್ಡ್ ನಂಬರ್ 9. ನನ್ನ ಹೆಸರು ವಿಠಲ್ ರಾಮಪ್ಪ ಗುಡ್ಸೆ. ನಾಳೆ ಮರಾಠ ಸಮಾಜದ ಮತದಾನ ಇರೋದ್ರಿಂದ 8 ಗಂಟೆಯಿಂದ 4:15 ಮಟ ಮತದಾನ ಆಕೈತಿ. ನಮ್ಮೆಲ್ಲ ಮರಾಠ ಸಮಾಜದ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಬೆಳಿಗ್ಗೆ ಲಘುನೇ ಬಂದು ಎಲ್ಲರಿಗೆ ನಮ್ಮ ತಕ್ಕಡಿ ಗುರುತಿಗೆ ಮತದಾನ ಮಾಡಿ ನಮ್ಮ 15 ಮಂದಿಗೂ ತಕ್ಕಡಿ ಗುರುತಿಗೆ ಮತದಾನ ಮಾಡಿ ನಮ್ಮ 15 ಮಂದಿಗೂ ನಮ್ಮ ಪೂರ ಟೀಮನ್ನು ಗೆಲ್ಲಿಸ್ಬೇಕಂತೇಳಿ ನಾನು ನಮ್ಮೆಲ್ಲರಿಗೆ ಬಿಡ್ಕೊತೀನಿ. ನಮಸ್ಕಾರ. ಅದಕ್ಕೆ ಈ ಬಾರಿ ನಾನು ಸೊಡ್ಡು ಹೊಡೆದು ನಿಂತು ನಂದು ಹೆಂಗಾದರೂ ಮಾಡಿ ನನ್ನ ವೋಟರ್ ಲಿಸ್ಟ್ನಾಗ ನನ್ನ ಹೆಸರು ಸೇರಿಸ್ಕೋಬೇಕಂತೇಳಿ ನಂದೆಲ್ಲ ಪ್ರೊಸೀಜರ್ ಮುಗಿಸಿ ಈಗಾಗಲೂ ನಂದು ನಮ್ಮ ಮನೆಯವ್ರದ್ದು ಪ್ಲಸ್ ನನ್ನ ಮಗಂದು ನಾನು ಮೆಂಬರ್ಶಿಪ್ ಮಾಡೋಕ್ಕೆ ಕೊಟ್ಟಿದ್ದೆ. ಆದರೆ ನನ್ನ ಮಗಂದು ಮಾಡಲಿಲ್ಲ. ನನ್ನ ಮಗ ಅಂದ್ರೆ ಆಬ್ವಿಯಸ್ಲಿ ನಾ ಮರಾಠ ಅದೇನೆ ಅಂದ್ರೆ ನನ್ನ ಮಗನೂ ಆಬ್ವಿಯಸ್ಲಿ ಮರಾಠ ಇರ್ತಾನೆ. ಅವ್ನ ಜಾತಿ ಸರ್ಟಿಫಿಕೇಟ್ ಬೇಕಂತ ನನಗೆ ಕೇಳಿದ್ರು ಅವರು. ಇದು ಎಂಥ ನ್ಯಾಯದ ಸಂಗತಿ ಹೇಳ್ರಿ ನೀವು? ಇಡೀ ಧಾರವಾಡದಾಗ 74 ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ ಗ್ರಾಮೀಣದ ಒಂದು 10 ವಾರ್ಡ್ದಾಗ ಸನೇಕ ಸುಮಾರು ಒಂದು 30,000 ಮರಾಠರು ನಾವು ಅದೇವಿ, ಅಂದ್ರೆ 18 ವಯಸ್ಸದ ಮ್ಯಾಗಿದ್ದವರು. ಆದರೆ ಇವತ್ತು ದುರ್ದೈವ ನಮ್ಮ ಮರಾಠ ಸಮಾಜದಾಗ ಟೋಟ್ಲಿ ಮೆಂಬರ್ಶಿಪ್ ಇರೋದು ಬರೀ 4,300 ಚಿಲ್ಲರ್. ಅದ್ರೊಳಗೆ 7,000 ತೆಗೆದುಬಿಟ್ರೆ ಮತ್ತೆ ಹೆಚ್ಚು ಕಡಿಮೆ 4,000 ಲೆಕ್ಕಕ್ಕೆ ಬರ್ತೈತಿ. ನಾನು 15 ವರ್ಷದ ಹಿಂದೆ ಅವಾಗ ಬ್ಯಾಗ್ ಮಾತಾಡಿದಾಗ ನಾವಾಗ ಹೇಳಿದ್ದೆ, ಈ ಧಾರವಾಡದ ಕಾರ್ಪೊರೇಷನ್ ವ್ಯಾಪ್ತಿ ಒಳಗೆ ಏನು ಬರ್ತಾವಲ್ಲ ವಾರ್ಡ್ಗಳು ಅಷ್ಟು ವ್ಯಾಪ್ತಿಗೆ ಸೀಮಿತ ಆಗಬೇಕು. ಯಾಕಂದರೆ ನಮ್ಮ ನವಲೂರು ವಂಚಿತರು ಅದಾರೆ, ಸತ್ತೂರು, ಇಟ್ಟಿಗಟ್ಟಿ, ನವನಗರ, ಅಮರಗೋಳ ಇಷ್ಟೆಲ್ಲ ಭಾಗ ಇಲ್ಲಿ ಸಿಕ್ಕಾಪಟ್ಟಿ ಮರಾಠ ಜನ ಅದಾರೆ. ಆದರೆ ಅವ್ರಿಗೆ ಯಾರಿಗೂ ಈ ಇದ್ರೊಳಗೆ ಸಮಾಜದಾಗ ಒಟ್ಟ ಇವ್ರು ತೊಗೊಳ್ಳೋ ಅಂಥದ್ದು ಒಂದು ಇದನ್ನು ಮಾಡಲಿಲ್ಲ. ನಾನು ಅವಾಗ ಹೇಳಿದ್ದೆ, ಬಯಲಾ ತಿದ್ದುಪಡಿ ಮಾಡಿರಿ, ಇವಷ್ಟು ವಾರ್ಡ್ಗಳನ್ನು ಈ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಒಂದು ಅಡಿ ಒಳಗೆ ತೊಗೊಂಡ್ಬರ್ರಿ. ಅವ್ರಿಗೂ ಎಲ್ಲ ಮರಾಠರಿಗೂ ಪ್ರತಿಯೊಂದು ಹಕ್ಕದ, ಅವರು ನಮ್ಮ ಜೊತೆ ಕೂಡಬೇಕು. ನಮ್ಮ ಈ ಒಂದು ಸಮಾಜದ ಏಳಿಗೆಯಾಗಿ ಅವ್ರು ಏನು ಒಂದು ಪ್ರಯತ್ನ ಎಲ್ಲರೂ ತಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಹೇಳಿ ನಾನು ಅವಾಗಿಂದ ಬೇಡಿಕೆ ಇಟ್ಟಿದ್ದೆ. ಆದರೆ ಇವತ್ತಿನ ಮಟ್ಟನೂ ಏನೂ ಆಗಲಿಲ್ಲ. ಅದು ಒಂದು ದುರ್ದೈವದ ಸಂಗತಿ ಅಂತ ಇಲ್ಲಿ ಈ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನ್ನ ಹೆಸರು ಕೇದಾರ್ನಾಥ್ ಚವ್ಹಾಣ್ ಅಂತೇಳಿ. ಈ ಸಲ ನಾನು ಚುನಾವಣೆಗೆ ಅಭ್ಯರ್ಥಿಯಾಗೀನಿ ವಾರ್ಡ್ ನಂಬರ್ 10ರಿಂದ ಮರಾಠ ಕೊಲ್ಲಿಂದ. ಅದಕ್ಕೆ ದಯವಿಟ್ಟು ಎಲ್ಲ ಮತದಾರರಿಗೆ ನಾನು ಒಂದು ವಿನಂತಿ ಮಾಡಿ ಕೇಳ್ಕೊತೀನಿ. ನಾನು ಬಾಲ್ಯದಿಂದಲೂ ಸಾಕಷ್ಟು ಮರಾಠ ಸಮಾಜಕ್ಕೆ ನಾನು ಮರಾಠ ಯುವಕ ಮಂಡಳ ಕಟ್ಟಿದೆ. ರಾಮ್ ಜಾಧವ್ ಅವರ ಅಜ್ಜರ ಒಂದು ಆಶ್ರಯದಲ್ಲಿ ಅದನ್ನು ಸಾಕಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಹೋದ್ವಿ. ಸಾಕಷ್ಟು ಹೋರಾಟಗಳು ಮಾಡಿದ್ವಿ ಸಮಾಜ ಪರವಾಗಿ.
ಅದಕ್ಕೆ ಬಟ್ ನಮಗೆ ಈಗ ಮರಾಠ ವಿದ್ಯಾಪ್ರಸಾರ ಮಂಡಳದಾಗ ಸೇವಾ ಮಾಡೋಕೆ ನಮಗೆ ಅವಕಾಶ ಸಿಕ್ಕಿದ್ದಿಲ್ಲ. ಇದು ಮೊದಲೇ ಸಲ ನನಗೆ ಅವಕಾಶ ಸಿಕ್ಕೈತಿ. ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ನನಗೆ ಜಯಬೇರಿಸಬೇಕು ಅಂತ, ನನ್ನ ಇಡೀ ಟೀಮಿಗೆ ಜಯಬೇರಿಸಬೇಕು ಅಂತ ತಕ್ಕಡಿಗೆ ಮತ ಹಾಕ್ಬೇಕು ನಾನು ಎಲ್ಲರೂ ಮತದಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ 2026 ವಾರ್ಡ್ ನಂಬರ್ 6 ಶಿವಾಜಿ ರೋಡಿಂದ ಸ್ಪರ್ಧಿಸುತ್ತೀನಿ. ನನ್ನ ಹೆಸರು ಆದಿತ್ಯ ನೇತಾಜಿ ಮೋಟೆ. ನಮ್ಮ ತಕ್ಕಡಿ ಗುರುತಿಗೆ ಬಹುಮತದಿಂದ 15 ಓಟು ಪ್ರಚಂಡ ಬಹುಮತದಿಂದ ಅರಿಷ್ಟು ತರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಾನು ಏನು ಹೇಳಬಯಸುವುದು ಅಂತಂದರೆ, ಮರಾಠ ವಿದ್ಯಾಪ್ರಸಾರಕ ಮಂಡಳದ ಒಂದು ವಿದ್ಯಾಸಂಸ್ಥೆಯ ಚುನಾವಣೆ ನಾಳೆ ನಡೆಯಲಿದ್ದು, ಈ ಒಂದು ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಅನೇಕ ಊಹಾಪೋಹಗಳಿಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಅವರು ಕಾನೂನುಬದ್ಧವಾಗಿ ಇರುವುದಿಲ್ಲ. ಕಾನೂನಾತ್ಮಕ ಹೋರಾಟ ಮಾಡಿದವರನ್ನು ದೂರ ಸರಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ನಮ್ಮ ಈ ತಕ್ಕಡಿ ಟೀಮಿನ ಬಗ್ಗೆ ಹೇಳಬೇಕಂತಂತಂದರೆ, ತಕ್ಕಡಿ ಟೀಮಿನ ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದಲ್ಲಿ, ಮಂಜು ಕದಮ್ ಅವರ ನೇತೃತ್ವದಲ್ಲಿ ಒಂದು ಪಡೆಯನ್ನು ನಿರ್ಮಿಸಲಾಗಿದೆ. ಇವರು ಸತತವಾಗಿ ಹಲವಾರು ದಶಕಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಹಾಗೂ ಮರಾಠ ಸಮಾಜದ ನಿರ್ಮಾಣ ಆಗಲಿ, ಶಾಹು ಮಹಾರಾಜ್ ಬ್ಯಾಂಕದ ಸ್ಥಾಪನೆ ಆಗಲಿ, ಶಿವಾಜಿ ಮಹಾರಾಜರ ಮೂರ್ತಿಯ ಸ್ಥಾಪನೆ ಆಗಲಿ, ಇಂಥವನ್ನೆಲ್ಲ ಸಮಾಜದ ವಿದ್ಯಾಪ್ರಸಾರಕ ಮಂಡಳದ ಯಾವುದೇ ಫಂಡ್ ಇಲ್ಲದೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಇವರು ತಾವೇ ಅಭಿವೃದ್ಧಿ ಮಾಡಿದ್ದ ನಾವ ಶ್ರೇಷ್ಠ ಅಂತ ಹೇಳ್ಕೊತಿದ್ದಾರೆ. ಅಲ್ಲಿ ಸಾಕಷ್ಟು ಹಣದ ಬಲಿಷ್ಠ ಸಮಾಜ ಆಗಿದೆ. ಯಾಕಂತಂದರೆ ಸಾಕಷ್ಟು 3 ಕೋಟಿಗಳವರೆಗೆ ವಾರ್ಷಿಕ ಉತ್ಪನ್ನ ಇರ್ತದೆ. ಇಂಥದ್ರಲ್ಲಿ ಅದನ್ನು ಕರ್ತವ್ಯ ಪಾಲಿಸಿದ್ದು ಮಾತ್ರ ಬಿಟ್ಟು ಅಭಿವೃದ್ಧಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಇವು ಏನೂ ಇಲ್ಲದೆ ಒಂದು ಸಮಾಜದ ಅಭಿವೃದ್ಧಿ ಮಾಡ್ಯಾರ. ಸಮಾಜಕ್ಕಾಗಿ ರಾಜಕೀಯ ಮಾಡಾಕತ್ತಾರೆ. ಆದರೆ ಸಮಾಜದಲ್ಲಿ ಇವರು ರಾಜಕೀಯ ಮಾಡಿದವರಲ್ಲ. ಸಮಾಜದ ಒಗ್ಗೂಡಿಸೋಕ್ಕೆ ಪ್ರಯತ್ನ ಮಾಡ್ಯಾರ, ಅದನ್ನು ಬಿಗಡಾಯಿಸೋಕ್ಕೆ ಪ್ರಯತ್ನ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಮತ ಬಾಂಧವರಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಳ್ಳುವುದೇನಂತಂದರೆ, ಈ ತಕ್ಕಡಿ ಗುರುತಿಗೆ ತಾವೆಲ್ಲರೂ ಮತ ಹಾಕಿ ಈ ವಿದ್ಯಾಸಂಸ್ಥೆಯನ್ನು ಅಧಿಕಾರಶಾಹಿಗಳ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ವಿದ್ಯಾಸಂಸ್ಥೆಯನ್ನು ನಿರಂತರವಾಗಿ ಬೆಳೆಯುವಂತೆ ಮಾಡಬೇಕಂತ ಹೇಳಿ ಕಳಕಳಿಯಿಂದ ನಮ್ರತೆಯಿಂದ ಕೇಳ್ಕೊಳ್ತೇನೆ. ಧನ್ಯವಾದ. ಬೆಳಿಗ್ಗೆ 8:30ರಿಂದ 4:30ವರೆಗೆ ಮತ ಚಲಾವಣೆಯ ಸಮಯ ನಿರ್ಧಾರ ಆಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಬೆಳಿಗ್ಗೆ ಎದ್ದು ಬಂದು ಆ ಮತದಾನಕ್ಕೆ ಪ್ರೋತ್ಸಾಹ ಮಾಡಿ ಒಂದು ಮತದಾನ ಹಾಕಿ ಅದು ಒಂದು ನಿಮ್ಮ ನಿರ್ಣಯವನ್ನು ನಮಗೆ ಕೊಟ್ಟು ತಕ್ಕಡಿಗೆ ಕೊಟ್ಟು ಅದನ್ನು ನಮ್ಮನ್ನು ಈ ಚುನಾವಣೆ ನಾವು ಯುದ್ಧ ಅಂತ ತಿಳ್ಕೊಂಡಿಲ್ಲ, ಒಂದು ಪರೀಕ್ಷೆ ಅಂತ ತಿಳ್ಕೊಂಡೇವಿ. ನಮಗೆ ಹೆಚ್ಚಿನ ಮಾರ್ಕ್ಸ್ ಕೊಟ್ಟು ನೀವು ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಅತಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂಗೆ ಮಾಡಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿ ಮಾಡ್ಬೋದು. ಚುನಾವಣೆ ಇದಕ್ಕೆ ಮತದಾನಕ್ಕೆ ಬರುವಾಗ ದಯವಿಟ್ಟು ತಮ್ಮ ಗುರುತಿನ ಚೀಟಿಯಾದ ಆಧಾರ್ ಕಾರ್ಡು ಇಲ್ಲಾಂದರೆ DL ಅಥವಾ ಪ್ಯಾನ್ ಕಾರ್ಡನ್ನು ತರಬೇಕಾಗಿ ನನ್ನ ಹೆಸರು ವಿಠ್ಠಲ್ ವಸಂತ್ ಚವ್ಹಾಣ್ ಅಂತೇಳಿ. ನಾನು ಮದಯಾಳ 8ನೇ ವಾರ್ಡಿಂದ ತಕ್ಕಡಿ ತಂಡದ ಅಭ್ಯರ್ಥಿ ಆಗಿದ್ದೇನೆ. ನಾವು MN ಮೋರೆಯವ್ರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ, ಅವ್ರ ಅಧ್ಯಕ್ಷತೆದಾಗ ನಾವು ಒಂದು ಸತ ಡೈರೆಕ್ಟರ್ ಆಗೇವಿ. ಹೊಳ್ಳೆ 2011ಕ್ಕೆ ಅವ್ರಿಗೆ ಅರಿಸ್ಟ್ ತಂದ್ವಿ. 2016ಕ್ಕೆ ನಾವು ಡೈರೆಕ್ಟರ್ ಆದ್ವಿ. ಹೊಳ್ಳೆ 20ಕ್ಕೆ ನಾವು ಅವ್ರ ಟೀಮ್ನಿಂದ ನಿಂದಿರಲಿಲ್ಲ. ಈಗ ಹೊಳ್ಳೆ ನಾವು ಪ್ರತಾಪ್ ಚವ್ಹಾಣ್ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಈ ಸತನೂ ಅದೇ ಟೀಮ್ ಮಂಜು ಕದಮ್ ಪ್ರತಾಪ್ ಚವ್ಹಾಣ್ ಅವ್ರ ಟೀಮಿಗೆ ಸಪೋರ್ಟ್ ಮಾಡತ್ತೀವಿ. ಆ ಟೀಮ್ನಾಗ ಡೈರೆಕ್ಟ್ರಾಗಿ ನಿಂತೇನೆ ನಾ ಈ ಸಲ. MN ಮೋರೆಯವ್ರದ್ದು ಏನು ಡೆವಲಪ್ಮೆಂಟ್ ಏನಿಲ್ಲ. ಯಾರು ಏನು ಸಮಾಜಕ್ಕೆ ಕೈಲಿಂದ ರೊಕ್ಕ ಹಾಕೋದಿಲ್ಲ. ಏನಿದು ಸಮಾಜದ ರೊಕ್ಕನ ಐತಿ, ಸಮಾಜದ ಡೆವಲಪ್ಮೆಂಟ್ ಮಾಡ್ಬೇಕು ಅಂದರೂ 2011ರಿಂದ ನಾನು ನೋಡಾತೀನಿ ಆ ಪರಿ ಡೆವಲಪ್ಮೆಂಟ್ ಆಗಿಲ್ಲ. ಕರಪ್ಷನ್ ಹೆಚ್ಚಿಗೆ ಆಗೈತಿ. ಆ ಕಾರಣಕ್ಕೆ ನಾವು ಬಿಟ್ಟು ಹೊರಗೆ ಬಂದು ನಾವು ಈ ಬೇರೆ ಟೀಮ್ನ ನಿಂತು ಗೆದ್ದು ಡೆವಲಪ್ಮೆಂಟ್ ಮಾಡ್ಬೇಕಂತ ವಿಚಾರ ಮಾಡೇವಿ. ಆ ಕಾರಣಕ್ಕೆ ಎಲ್ಲ ಸಮಾಜ ಮಂದಿ ಕೇಳ್ಕೊತೇನೆ ನಾನು ಈ ಸರಿ ತಕ್ಕಡಿ ಟೀಮಿಗೆ ಹೆಚ್ಚಿನ ಬೆಂಬಲ ಕೊಟ್ಟು ಆರಿಸ್ತಾ ಇರ್ಬೇಕಂತ ಕಳಕಳಿ ವಿನಂತಿ ಮಾಡ್ಕೋತೇನೆ. ನಾಳೆ 8:30ಕ್ಕೆ ಎಲೆಕ್ಷನ್ ವೋಟಿಂಗ್ ಚಾಲೂ ಆಗ್ತೈತಿ. ಎಲ್ಲರೂ ಆಧಾರ್ ಕಾರ್ಡ್ ಅವ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಗುರುತಿನ ಚೀಟಿ ಅಂತಂದು ವೋಟ್ ಮಾಡಿ ಭರ್ಜರಿಯಾಗಿ ತಕ್ಕಡಿ ತಂಡವನ್ನು ಗೆಲ್ಲಿಸಬೇಕಾಗಿ ಕಳಕಳಿ ವಿನಂತಿ ಮಾಡ್ಕೋತೇನೆ. ಆಗಿದ್ದೀನಿ.
ನನ್ನ ಹೆಸರು ಮಂಜುನಾಥ್ ಮಾನೆ ಅಂತೇಳಿ. ನಾಳೆ 8:30 4:00 ಮಟ್ಟ ಟೈಮ್ ಇದೆ. ಆ ಟೈಮ್ ಒಳಗೆ ನಮ್ಮ ವಾರ್ಡ್ನವರು ಅಥವಾ 15 ಮಂದಿ ವಾರ್ಡ್ನವರು ಎಲ್ಲರೂ ಬಂದು ಓಟನ್ನು ಹಾಕಿ ನಮ್ಗೆ ಜಯಗಳಿಸ್ಬೇಕಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ 2026ರಲ್ಲಿ 11ನೇ ವಾರ್ಡಿನಿಂದ ಕ್ಯಾಂಡಿಡೇಟ್ ಆಗಿದ್ದೆ, ರಮೇಶ್ ಜಾಧವ್ ಅಂತಂದೇಳಿ. ನಾನು ಈ ಹಿಂದಕ್ಕೆ 2 ಸಲ ಇಲೆಕ್ಷನ್ ನಿಂತಿದ್ದೇನೆ. ಹಾಗೂ ಕೂಡ ಡೆವಲಪ್ಮೆಂಟ್ ಇರಲಿಲ್ಲ. ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ಬೇಕಂತ ನಿಂತರೂ ಸದ್ಯಕ್ಕೆ ಆಗಿಲ್ಲ. ಈ ಸಲ ನಿಂತು ನಮ್ಮ ಚವ್ಹಾಣ್ ಅವ್ರ ಗ್ರೂಪಿಗೆ ನಾನು ಇಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತು ಹೆಚ್ಚಿನ ಅಭಿವೃದ್ಧಿಗಾಗಿ ಒಂದು ಪಣ ತೊಟ್ಟಿದ್ದೇನೆ. ಅದನ್ನು ಮಾಡಬೇಕಂತಂದೇಳಿ ಇರೋದರಿಂದ ಎಲ್ಲ ನಮ್ಮ ಮರಾಠ ಸಮಾಜದ ಹಿರಿಯರು, ಕಿರಿಯರು ಹಾಗೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಈ ಸಲ ಅತಿ ವಿಜೃಂಭಣೆಯಿಂದ ಬಂದು ನಮಗೆ ತಕ್ಕಡಿ ಗುರುತಿಗೆ ಮತವನ್ನು ಹಾಕಿ ಆರಿಸ್ತಿರಬೇಕಾಗಿ ವಿನಂತಿ. ಇದು ನಾಳೆ ಬೆಳಗ್ಗೆ ರವಿವಾರ ಇರೋದರಿಂದ 5ನೇ ತಾರೀಕು ಬೆಳಗ್ಗೆ 8:30ರಿಂದ 4:00 ಇರ್ತದೆ. ಬೇಗನೆ ಬಂದು ತಕ್ಕಡಿ ಗುರುತಿಗೆ ನಿಮ್ಮ ಮತವನ್ನು ಚಲಾಯಿಸಿ ಅತಿ ವಿಜೃಂಭಣೆಯಿಂದ ನಮ್ಮನ್ನು ಗೆಲ್ಲಿಸಿಕೊಡಬೇಕಾಗಿ ವಿನಂತಿ. ಬರುವಾಗ ಗುರುತಿನ ಚೀಟಿಯನ್ನು ತರಬೇಕು. ಗೌರ್ಮೆಂಟ್ ವಿತರಿಸಿದಂಥ ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ಅಥವಾ ನಿಮ್ಮದು ಲೈಸೆನ್ಸ್ ಆಗಲಿ ಇದನ್ನು ತೊಗೊಂಬಂದು ವೋಟ್ ಚಲಾಯಿಸಬೇಕಾಗಿ ನಮ್ಮದು ವಿನಂತಿ. ಹಾವೇರಿಪೇಟೆಯಿಂದ 7ನೇ ವಾರ್ಡಿಗೆ ನಾನು ಕೇದಾರಿ ಬಸವರಾಜ್ ಶಿಂದೆ ಅಂತೇಳಿ ತಕ್ಕಡಿ ಚಿಹ್ನೆಗೆ ನಿಂತಿದ್ದೇನೆ. ನಮ್ಮ 15 ತಕ್ಕಡಿ ಚಿಹ್ನೆಗೆ ಪ್ರತಿಯೊಬ್ಬರು ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸಿ ತರಬೇಕಾಗಿ ವಿನಂತಿ. ನಾನು 12ನೇ ವಾರ್ಡಿನಿಂದ ನಿಲ್ಕಂಠ್ ಸಂತರಾಮ್ ಜಾಧವ್ ಅಂತೇಳಿ ಡೈರೆಕ್ಟ್ ಪೋಸ್ಟಿಗೆ ನಿಂತಿದ್ದೀವಿ. ಆಮ್ಯಾಗ ಈಗ ನಾವು ಎಲ್ಲಿ ಹೋಗಿ ಕೇಳ್ತೀವಿ ಎಲ್ಲರೂ ನಮಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮಾತಾಡಿದರು. ಹೀಗಾಗಿ ಅವ್ರಿಗೆ ಇನ್ನೊಮ್ಮೆ ನಾವು ಏನು ಕೇಳ್ಕೊತೀವಿ ಅಂದ್ರೆ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ 15 ಜನಕ್ಕೆ ತಕ್ಕಡಿ ಗುರುತಿಗೆ ಹಾಕಿ ನಮ್ಮ ಬಹುಮತದಿಂದ ಆರಿಸ್ತರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ.